ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ಸೋನು ಗೌಡ ಅಂದ್ರೆ ಥಟ್ ಅಂತ ನೆನಪಾಗೋದೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾ. ದುನಿಯಾ ಸೋನಿ ನಿರ್ದೇಶಿಸಿದ ಇಂತಿ ನಿನ್ನ ಪ್ರೀತಿಯ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ಸೋನು ಗೌಡ ಮೊದಲ ಸಿನಿಮಾದಲ್ಲೇ ಕನ್ನಡ ಸಿನಿಪ್ರಿಯರ ಮನ್ಸ್ ಗೆದ್ರು. ಈ ಸಿನಿಮಾ ಬಳಿಕ ಕನ್ನಡದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದ ಸೋನು ಗೌಡ ಅದೇ ಟೈಮ್ನಲ್ಲಿ ಸಿನಿಮಾ ಜೊತೆಗೆ ಓದು ಕೂಡ ಕಂಟಿನ್ಯೂ ಮಾಡಿದ್ರು. ಇದೆಲ್ಲದರ ನಡುವೆ ಸಿನಿಮಾಗೆ ಬಂದ ಕೇವಲ 2 ವರ್ಷಗಳ ಅಂತರದಲ್ಲಿ ಸೋನು ಗೌಡ ಮದುವೆ ಕೂಡ ಆದ್ರು. ಆದ್ರೆ ಆ ಮದುವೆ ಸಂಬಂಧ ಬಹಳ ಕಾಲ ಉಳಿಲೇ ಇಲ್ಲ. ಕೆಲವು ವರ್ಷದ ಅಂತರದಲ್ಲೇ ಮದುವೆ ಅನ್ನೋ ಬಂಧ ಮುರಿದ್ ಬಿದ್ದು ಇಬ್ರು ದೂರ ಆದ್ರು. ಆದ್ರೆ ಇದುವರೆಗೂ ತಮ್ಮ ಮದುವೆ ವಿಷಯದ ಬಗ್ಗೆ ಸೋನು ಗೌಡ ಎಲ್ಲೂ ಮಾತನಾಡಿರ್ಲಿಲ್ಲ. ಯಾಕೆ ಡಿವೋರ್ಸ್ ಆದ್ರು? ಮದುವೆಯಾದ ಕೆಲವೇ ವರ್ಷಗಳಲ್ಲೇ ಹಸಿ ಬಿಸಿ ಖಾಸಗಿ ಫೋಟೋಗಳು ಸಹ ಲೀಕ್ ಆದವು. ಇದ್ಯಾವುದರ ಬಗ್ಗೆಯೂ ಮಾತನಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಎಲ್ಲವನ್ನೂ ಮನಬಿಚ್ಚಿ ಮಾತನಾಡಿದ್ದಾರೆ. ತಮ್ಮ ಮಾಜಿ ಪತಿ ಬಗ್ಗೆಯೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಇಂತಿ ನಿನ್ನ ಪ್ರೀತಿಯ ಸಿನಿಮಾ ಖ್ಯಾತಿಯ ನಟಿ ಸೋನು ಗೌಡ ನಟನೆಯಿಂದಲೇ ಸಿನಿ ಪ್ರೇಕ್ಷಕರ ಮನ ಗೆದ್ದಿರುವ ನಟಿ. ಜೀ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ರಾಜನಂದಿನಿ ಪಾತ್ರದ ಮೂಲಕ ಕಿರುತೆರೆ ಪ್ರೇಕ್ಷಕರನ್ನ ರಂಜಿಸಿದ್ರು. ಒಂದು ಟೈಮ್ನಲ್ಲಿ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದ ಸೋನು ಗೌಡ ಜೀವನದಲ್ಲಿ ನಡೆಯಬಾರದ ಕಹಿ ಘಟನೆಗಳೇ ನಡೆದು ಹೋಯಿತು. ಅದರಲ್ಲೂ ಅವರ ಖಾಸಗಿ ಫೋಟೋ ಲೀಕ್ ಆಗಿದ್ದು ಇವತ್ತಿಗೂ ಶಾಕಿಂಗ್. ಈ ಬಗ್ಗೆ ಯಾವತ್ತೂ ಮಾತನಾಡದೇ ಇದ್ದ ಸೋನು ಗೌಡ ಈಗ ಮೌನ ಮುರಿದಿದ್ದಾರೆ. ನನ್ನ ಮಾಜಿ ಗಂಡ ನಟ ಶ್ರೀನಗರ ಕಿಟ್ಟಿ ಅವರ ಗೆಳೆಯ, ಅವರ ಹೆಸರು ಮನೋಜ್ ಕುಮಾರ್. ನಮ್ಮಿಬ್ಬರ ಪರಿಚಯ ಸ್ನೇಹ ಆಗಿ ಬಳಿಕ ಪ್ರೀತಿಗೆ ತಿರುಗಿತ್ತು. ಆದರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಇಬ್ಬರ ನಡುವೆ ಎಲ್ಲವೂ ಸರಿ ಇರಲಿಲ್ಲ. ಈ ಮಧ್ಯೆ ತುಂಬಾ ಜನ ಬಂದು ಅವನ ಮೇಲೆ ಹಲವಾರು ಕಂಪ್ಲೇಂಟ್ ಹೇಳ್ತಾ ಇದ್ರು. ಯಾರು ಎಷ್ಟೇ ಹೇಳಿದ್ರು ನನಗವನೇ ಬೇಕು ಅಂತ ಡಿಸೈಡ್ ಆಗಿದ್ದೆ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಪೀಕ್ನಲ್ಲಿದ್ದ ಟೈಮ್. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸೋ ಅವಕಾಶ ಬರ್ತಾ ಇತ್ತು. ಆದರೆ ನನಗೆ ನಾನು ಪ್ರೀತಿಸಿದ ಹುಡುಗನ ಪ್ರೀತಿ ಮುಂದೆ ಬೇರೆ ಯಾವುದು ಕಾಣ್ತಾ ಇರಲಿಲ್ಲ. ದುಡಿಬೇಕು, ದುಡ್ಡು ಮಾಡಬೇಕು ಅಂತಾನೂ ಅನಿಸಿರ್ಲಿಲ್ಲ. ಹೀಗಾಗಿ ಜಸ್ಟ್ 20 ವರ್ಷಕ್ಕೆ ನಾನು ಮದುವೆಯಾದರೆ ಅವರಿಗಾಗ 29 ವರ್ಷ. ಮದುವೆಯಾದವನಿಗಾಗಿ ಫಿಲಮ್ ಇಂಡಸ್ಟ್ರಿ ಬಿಟ್ಟೆ. ಆದರೆ ಮದುವೆಯಾದ ಹುಡುಗನಿಗೆ ಜವಾಬ್ದಾರಿ ಇರ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರ ಮಧ್ಯೆ ಹಲವು ಬಾರಿ ಜಗಳ ಆಗ್ತಾ ಇತ್ತು. ನಾನು 2011ರಲ್ಲಿ ನನ್ನ ಮನೆ ಬಿಟ್ಟು ಬಂದಿದ್ದೆ. 2016ರಲ್ಲಿ ಅವರು ಮನೆ ಮಾಡಿದ್ರು. ಆವಾಗಲೇ ನಾನು ಅವರ ಮನೆಗೆ ಹೋಗಿದ್ದು. ಆ ಟೈಮ್ನಲ್ಲಿ ನಾವು ಜಗಳ ಆಡ್ತಾ ಇದ್ರು. ಹೇಗೋ ಜೀವನ ನಡೀತಾ ಇತ್ತು. ಆಗಲೇ ಕೆಟ್ಟ ಘಟನೆ ನಡೆದಿದ್ದು. ಎಲ್ಲರೂ ಅವರನ್ನೇ ಆರೋಪಿ ಅಂದಿದ್ರು. ಆದರೆ ಅವರು ಈ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಿದ್ದು. ಯಾವಾಗ ಖಾಸಗಿ ಫೋಟೋ ಲೀಕ್ ಆಯ್ತೋ ಅವರ ಮನೆಯವರು ನಿನ್ನಿಂದಲೇ ನಮ್ಮ ಮನೆ ಮಾನ ಮರ್ಯಾದೆ ಹೋಯ್ತು ಅಂತ ಕೂಗಾಡಿದ್ರು. ಅವನು ಕೂಡ ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು ಅಂದಿದ್ದ. ಯಾರ ಲೈಫ್ ಕೂಡ ಹಾಳಾಗೋದು ಬೇಡ ಅಂತ ನಾನು ವಾಪಸ್ ನಮ್ಮ ಮನೆಗೆ ಬಂದ್ಬಿಟ್ಟೆ. ನನ್ನ ಲಾಯರ್ ಇವರೇ ಫೋಟೋ ಲೀಕ್ ಮಾಡಿದ್ದು ಅಂತ ಜೀವನಾಂಶ ಕೇಳೋದಿಕ್ಕೆ ಹೇಳಿದ್ರು. ಆದರೆ ನನಗೆ ಅವನ ಕಡೆಯಿಂದ ₹1 ಕೂಡ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಅವನನ್ನು ಬಿಟ್ಟಿರೋದಕ್ಕೆ ಆಗಲ್ಲ. ಹೀಗಾಗಿ ಡಿವೋರ್ಸ್ ತೆಗೆದುಕೊಳ್ಳೋದು ಬೇಡ, ಹಾಗಂತ ಜೊತೆಗೆ ಬದುಕೋದಿಕ್ಕೂ ಆಗಲ್ಲ. ಸುಮ್ಮನೆ ಸತ್ತೋಗ್ಬಿಡೋಣ ಅಂತಾನೂ ಯೋಚನೆ ಮಾಡಿದ್ದೆ. ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಮತ್ತು ನನ್ನ ಗಂಡ ನಮ್ಮಿಬ್ಬರ ಖಾಸಗಿ ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡಿದ್ದೆವು. ಅದು ಮದುವೆಯ ಹೊಸತರಲ್ಲಿ ತೆಗೆದುಕೊಂಡಿದ್ದು. ಅದನ್ನು ಡಿಲೀಟ್ ಕೂಡ ಮಾಡಿದ್ವು. ಆದರೆ ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಮಾಡಿದ್ದ ಕಿಡಿಗೇಡಿ ಅಲ್ಲಿಂದ ಆ ಫೋಟೋಗಳನ್ನು ತೆಗೆದುಕೊಂಡು ಲೀಕ್ ಮಾಡಿದ್ರು. ನನ್ನ ಮಾಜಿ ಗಂಡನೇ ಲೀಕ್ ಮಾಡೋದಾಗಿದ್ರೆ ಅಷ್ಟು ವರ್ಷ ಕಾಯ್ತಿರ್ಲಿಲ್ಲ. ನಮ್ಮ ಮಧ್ಯೆ ಎಷ್ಟೆಲ್ಲ ಜಗಳ ಆಗ್ತಿತ್ತು, ಆಗಲೇ ಲೀಕ್ ಮಾಡಬಹುದಿತ್ತು. ಈ ಘಟನೆ ನಡೆದಿದ್ದು 2016ರಲ್ಲಿ. ಆದರೆ ನಾವು ಡಿವೋರ್ಸ್ ತೆಗೆದುಕೊಂಡಿದ್ದು 2017ರಲ್ಲಿ ಅಂದಿದ್ದಾರೆ. ಆತ್ಮಿಕರೇ, ನಟಿ ಸೋನು ಗೌಡ ಮತ್ತೊಂದು ವಿಷಯವನ್ನ ಹೇಳ್ಕೊಂಡಿದ್ದಾರೆ. ಅದು ಆಟೋ ಡ್ರೈವರ್ನ ಲವ್ ಸ್ಟೋರಿ. ಮದುವೆಯಾಗಿ ಮಕ್ಕಳಿದ್ದ ಆಟೋ ಡ್ರೈವರ್ ನನ್ನ ಹಿಂದೆ ಬಿದ್ದಿದ್ದ. ಅವನನ್ನ ನೋಡಿದ ತಕ್ಷಣ ನನಗೆ ನಡುಕ ಬರ್ತಾ ಇತ್ತು. ಅವನೇ ಬಂದು ನೀನಿಷ್ಟ ಅಂತೆಲ್ಲ ಹೇಳ್ಕೊಂಡಿದ್ದ. ಬಸ್ ಪಾಸ್ ಇತ್ತು, ಹೀಗಾಗಿ ಬಸ್ನಲ್ಲಿ ಜಾಸ್ತಿ ಓಡಾಡ್ತಾ ಇದ್ದೆ. ಆ ವ್ಯಕ್ತಿ ನಾನು ಹೋದ ಕಡೆಯೆಲ್ಲ ಬರ್ತಾ ಇದ್ದ. ಬಸ್ಗೆ ಹೋದ್ರು ಅಲ್ಲಿಯೂ ಬರ್ತಾ ಇದ್ದ. ಕೊನೆಗೆ ನಾನು ಮಹಿಳೆಯರಿಗೆ ಮಾತ್ರ ಅನ್ನುವ ಒಂದು ಬಸ್ ಇತ್ತು, ಅದರಲ್ಲಿ ಹೋಗೋದಿಕ್ಕೆ ಶುರು ಮಾಡಿದೆ. ನನಗೆ ಮನೆಯಿಂದ ಹೊರಗೆ ಹೋಗೋದಿಕ್ಕೂ ಭಯ ಆಗ್ತಾ ಇತ್ತು. ಆ ವ್ಯಕ್ತಿ ಬಂದು ನನ್ನನ್ನು ಕಾಡ್ತಾನೆ ಅಂತ.
ಒಂದು ದಿನ ಅವನ ಸ್ನೇಹಿತರು ಬಂದು ಅವನಿಗೆ ಮದುವೆಯಾಗಿದೆ, ಮಕ್ಕಳಿದ್ದಾರೆ, ಕುಡಿದು ಕಿಡ್ನಿ ಹೋಗಿದೆ, ನೀವಾದರೂ ಆಸ್ಪತ್ರೆಗೆ ಹೋಗೋದಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಹೀಗಾಗಿ ನಾನೇ ಅವನ ಬಳಿ ಹೋಗಿ ನನ್ನನ್ನು ನಿಜವಾಗಿ ಪ್ರೀತಿಸೋದಾದ್ರೆ ಮೊದಲು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೆ ಅಂದೆ ಕೊನೆ. ಅದಾದ ಮೇಲೆ ಆ ವ್ಯಕ್ತಿಯನ್ನ ನಾನು ಇವತ್ತಿನವರೆಗೂ ನೋಡಿಲ್ಲ. ಇದೆಲ್ಲದರ ಮಧ್ಯೆ ಪ್ರೀತಿಸಿ ಮದುವೆಯಾದ ಗಂಡನ ಮೇಲೆ ಪ್ರೀತಿ ಹುಟ್ಟಿದ ಹೇಗೆ ಅನ್ನೋದನ್ನು ಹೇಳಿದ್ದಾರೆ. ಪ್ರೀತಿ ಮಾಡುವಂತ ಹಿಂದೆ ಬಿದ್ದಿದ್ದವ ತುಂಬಾನೇ ಕಾಟ ಕೊಡ್ತಾ ಇದ್ದ. ನಿತ್ಯವೂ ಫೋನ್ ಮಾಡಿ ನಿನ್ ಜೊತೆ ಮಾತನಾಡಬೇಕು ಅಂತ ಹೇಳ್ತಿದ್ದ. ಆದ್ರೆ ನನಗಿಷ್ಟ ಇರ್ಲಿಲ್ಲ, ಹೀಗಾಗಿ ನನ್ನನ್ನ ಬಿಡು ಅಂದಿದ್ದೆ. ಆಗ ಅವನು ನಾನ್ ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಮೊದಲೇ ಸಿಟ್ಟಿನಲ್ಲಿದ್ದ ನಾನು ಸತ್ರೆ ಸಾಯಿ ಭೂಮಿಗೆ ಭಾರ ಕಮ್ಮಿ ಆಗುತ್ತೆ ಅಂದಿದ್ದೆ. ಎಷ್ಟಕ್ಕೆ ಚಾಕು ಎತ್ಕೊಂಡು ಕೈ ಕತ್ತರಿಸ್ಕೊಂಡಿದ್ರು. ಆಮೇಲೆ ಅವರ ಗೆಳೆಯರೆಲ್ಲ ಫೋನ್ ಮಾಡಿದಾಗ ಏನಾಯ್ತು ಅಂತ ನೋಡೋದಿಕ್ಕೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ಆಸ್ಪತ್ರೆ ಬೆಡ್ ಎಲ್ಲ ರಕ್ತ ಆಗಿತ್ತು. ಅದನ್ನ ನೋಡಿ ಈ ವ್ಯಕ್ತಿ ನನ್ನನ್ನ ಇಷ್ಟು ಪ್ರೀತಿಸ್ತಾನ ಅನ್ಸ್ಬಿಡ್ತು. ಅಲ್ಲೇ ನಿರ್ಧರಿಸಿದೆ, ಸರಿ ಮದುವೆಯಾಗೋಣ, ಮದುವೆ ಆದ್ರೆ ಇವನನ್ನೇ ಮದುವೆ ಆಗೋದು ಅಂತ ನಿರ್ಧರಿಸಿದೆ. ಆದ್ರೆ ಆಮೇಲೆಯೇ ಗೊತ್ತಾಗಿದ್ದು ಪ್ರೀತಿಸಿ ಮದುವೆ ಆದ ಮೇಲೆ ಬದುಕು ಹೇಗೆಲ್ಲ ಆಯ್ತು ಅನ್ನೋದನ್ನ ಹೇಳಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.